ಈ ಕನ್ನಡಕ ಹಾಕ್ಕೊಂಡಿರ್ತಾರೆ ನೋಡಿ, ಅವ್ರ ಹತ್ರ ಹೋಗ್ಬಿಟ್ಟು ನಿಮ್ಮ ಲೆನ್ಸಿನ ಪವರ್ ಏನು ಅಂತ ಕೇಳಿ. ಆಯಿತಾ? ಯಾವುದೋ ಒಂದು ನಂಬರ್ ಹೇಳ್ತಾರೆ, ಅದೇ ನಂಬರು ನಾವು ಇಲ್ಲಿ ಕಲಿತಿರೋದು, ಅದು ಅರ್ಥ ಏನು ಅಂತ ಹೇಳಿ. ಸರಿನಾ? ಸೊ ಈ ನಮ್ಮ ಟಾಪಿಕ್ಕು ಪವರ್ ಆಫ್ ಅ ಲೆನ್ಸ್. ಇನ್ ದ ಸಿಂಪ್ಲೆಸ್ಟ್ ವರ್ಡ್ ಪಾಸಿಬಲ್, ಪವರ್ ಆಫ್ ಲೆನ್ಸ್ ಆ್ಯಸ್ ಪರ್ ಮೀ ಇಸ್ ಹೌ ನಿಯರ್ ದ ಲೆನ್ಸ್ ಡೈವರ್ಜಸ್ ಆರ್ ಕಾನ್ವರ್ಜಸ್ ಅ ಬೀಮ್ ಆಫ್ ಲೈಟ್. ನಾನು ಈ ಥರ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ಡೆಫಿನೇಷನ್ ಅಲ್ಲ, ನನ್ನ ಕಡೆಯಿಂದ ಎಕ್ಸ್ಪ್ಲನೇಷನ್. ಸರಿನಾ? ಇದನ್ನು ಅರ್ಥ ಮಾಡ್ಕೊಳೋದಕ್ಕೆ ಇಲ್ಲೊಂದು ವಿಡಿಯೋ ಇದೆ. ಆಯಿತಾ? 2 ಲೆನ್ಸ್ ನೋಡ್ತೀನಿ, ಅದರಲ್ಲಿ ಯಾವುದು ಪವರ್ಫುಲ್ ಅಂತ ಹೇಳಿ ನೀವು ಹೇಳಬೇಕು ನನಗೆ. ಆಯಿತಾ? ಈ ಡೆಫಿನೇಷನ್ ನನ್ನ ಕಡೆಯಿಂದ ಡೆಫಿನೇಷನ್ ಅದು. ಇದು ಜ್ಞಾಪಕ ಇಟ್ಕೊಂಡಿರಿ. ಇದ್ರ ಪ್ರಕಾರ ಯಾವುದು ಪವರ್ಫುಲ್ ಅಂತ ಹೇಳಬೇಕು ನೀವು. ಆಯಿತಾ? ವಿಡಿಯೋ ನೋಡಿ. ಸೊ ನನ್ನ ಕೈಯಲ್ಲಿ 2 ಲೆನ್ಸ್ ಇದೆ. ಸೊ ಮೊದಲನೇದು ಶಾರ್ಪ್ ಇಮೇಜ್ ಬಂತು, ಎರಡನೇದು ಶಾರ್ಪ್ ಇಮೇಜ್ ಬಂತು. ಸೊ ಇಲ್ಲಿ ಆಬ್ಜೆಕ್ಟ್ ಯಾವುದೋ ಸೂರ್ಯನ ಕಿರಣ. ಸೊ ಏನು ನೋಡಿದ್ರಿ, ನಿಮ್ಮ ಆಬ್ಜೆಕ್ಟ್ ಬಂದು ಸೂರ್ಯನ ಕಿರಣ. ಸೊ ಯು ಫಿಕ್ಸ್ ಆಗೋಗಿದೆ ಅಲ್ವಾ? ಆಬ್ಜೆಕ್ಟ್ ಡಿಸ್ಟೆನ್ಸ್ ಬಂದು ಫಿಕ್ಸ್ ಆಗೋಗಿದೆ. ಇಮೇಜ್ ಡಿಸ್ಟೆನ್ಸು ಮೊದಲನೇದು ಕಮ್ಮಿ ಇದೆ. ಇಲ್ಲಿ ನಿಮ್ಮ ಮೊದಲನೇ ಲೆನ್ಸ್ ಇದೆ, ಕಾಣ್ತಾ ಇಲ್ಲ, ಬಟ್ ಇಲ್ಲೊಂದಿದೆ, ಮತ್ತೊಂದಿದು. ಇದು ನಿಮ್ಮ ಸ್ಕ್ರೀನ್ ಹತ್ತಿರ ಇದೆ, ಇದು ನಿಮ್ಮ ಸ್ಕ್ರೀನ್ ದೂರ ಇದೆ. ಯಾವುದರದ್ದು ಪವರ್ ಹೆಚ್ಚಿದೆ ಇದನ್ನು ಓದಿ ಆಮೇಲೆ ಉತ್ತರ ಕೊಡಿ. ಯಾವುದ್ರ ಹೆಚ್ಚಿದೆ? ಲೆನ್ಸ್ 1 ಪವರ್ ಹೆಚ್ಚಿದೆ. ಸೊ ಪವರ್ 1 ಆಫ್ ದ ಲೆನ್ಸ್ 1 ಇಸ್ ಮೋರ್ ದೆನ್ ಪವರ್ 2 ಆಫ್ ದ ಲೆನ್ಸ್ 2. ಸರಿನಾ? ಮುಂದಿಂದು ಡೆಫಿನೇಷನ್ ಏನಂತ ಹೇಳಿದ್ರೆ, ಇಟ್ಸ್ ಅ ರೆಸಿಪ್ರೋಕಲ್ ಆಫ್ ಇಟ್ಸ್ ಫೋಕಲ್ ಲೆಂತ್. ಪವರ್ ಆಫ್ ಲೆನ್ಸ್ ಇಸ್ ರೆಸಿಪ್ರೋಕಲ್ ಆಫ್ ಇಟ್ಸ್ ಫೋಕಲ್ ಲೆಂತ್. ಅಷ್ಟೇ, ಇನ್ನೇನಿಲ್ಲ. ರೆಸಿಪ್ರೋಕಲ್ ಅಂತ ಗೊತ್ತಲ್ಲ, 1/by ಅಂತ ಹೇಳಿ ಅಷ್ಟೇ. ವಿ ರೆಪ್ರೆಸೆಂಟೆಡ್ ಬೈ ಕ್ಯಾಪಿಟಲ್ ಲೆಟರ್ P. ಫಾರ್ಮುಲಾ ಬಂದು ಈ ಡೆಫಿನೇಷನ್ ಪ್ರಕಾರ ಏನಿದೆ ಅದೇ ಫಾರ್ಮುಲಾ, 1/f ಇನ್ ಮೀಟರ್ಸ್. ಅದೇ ನಿಮ್ಮ ಫೋಕಲ್ ಲೆಂತು ಸೆಂಟಿಮೀಟ್ರಲ್ಲಿ ಇದ್ದಿದ್ರೆ ಇಟ್ ಈಸ್ 100/cm, f ಇನ್ ಸೆಂಟಿಮೀಟರ್. ಸರಿನಾ? ಇದು ನಿಮ್ಮ ಆ್ಯಕ್ಚುಲ್ ಫಾರ್ಮುಲಾ. ಇದು ಎರಡನೇದು ನನ್ನ ಕಡೆಯಿಂದ ನಿಮ್ಮ ಎಕ್ಸಾಮಲ್ಲಿ ಉಪಯೋಗಿಸೋಂಥ ಫಾರ್ಮುಲಾ. SI ಯೂನಿಟ್ ಆಫ್ ಪವರ್ ಆಫ್ ಲೆನ್ಸ್ ಇಸ್ ಡಯಾಪ್ಟರ್. ಹೇಗೆ ನಾವು ನ್ಯೂಟನ್ ಕ್ಯಾಪಿಟಲ್ ಏನಂತ ಬರ್ತೀವೋ ಇದನ್ನು ಕ್ಯಾಪಿಟಲ್ T ಅಂತ ಬರೀಬೇಕು. ಸೇಮ್ ರೀಸನ್ ಇಟ್ ಇಸ್ ನೇಮ್ಡ್ ಫಾರ್ ಅ ಪರ್ಸನ್. ಯಾರೋ ವ್ಯಕ್ತಿ ಮೇಲೆ ಇದು ಹೆಸರು ಇಟ್ಟಿರೋದು, ಯೂನಿಟ್ ಹೆಸರು ಇಟ್ಟಿರೋದು, ಹಾಗಾಗಿ ಕ್ಯಾಪಿಟಲ್ D ಅಂತ ಬರೀಬೇಕು. ಆಯಿತಾ? ಇದನ್ನು ಸ್ಮಾಲ್ ಲೆಟರಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ತೀವಿ. ಸಿಂಗಲ್ ಲೆಟರ್ ಬರೀಬೇಕು ಅಂತ ಹೇಳಿ ಕ್ಯಾಪಿಟಲ್ D ಬರೀಬೇಕು. ಸೊ ಡಿಫೈನಿಂಗ್ 1 ಡಯಾಪ್ಟರ್ ಹೇಗೆ ಡಿಫೈನ್ ಮಾಡ್ಬೋದು? ದ ಪವರ್ ಆಫ್ ಅ ಲೆನ್ಸ್ ಇಸ್ ಸೆಟ್ ಟು ಬಿ 1 ಡಯಾಪ್ಟರ್ ಎಫ್. ಹೇಗೆ? ಇದು 1 ಡಯಾಪ್ಟರ್ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಡಿನಾಮಿನೇಟರ್ 1 ಆಗಬೇಕು. ಸೊ ದ ಫೋಕಲ್ ಲೆಂತ್ ಹ್ಯಾಸ್ ಟು ಬಿ 1 ಮೀಟರ್. 1 ಡಯಾಪ್ಟರ್ ಇಸ್ ದ ಪವರ್ ಆಫ್ ಅ ಲೆನ್ಸ್ ಹೂಸ್ ಫೋಕಲ್ ಲೆಂತ್ ಇಸ್ 1 ಮೀಟರ್. ಇದು ನಿಮ್ಮ ಡೆಫಿನೇಷನ್. ಇವಾಗ ಇವೆರಡು ಲೆನ್ಸ್ ನೋಡಿದ್ರಿ ನೋಡಿ, ಅದರದ್ದು ಫೋಕಲ್ ಲೆಂತು ಮತ್ತು ರೇಡಿಯಸ್ ಆಫ್ ಕರ್ವೇಚರ್, ಫೋಕಲ್ ಲೆಂತು, ಪವರು ಇವೆಲ್ಲ ಕಂಡುಹಿಡಿಬೇಕು. ಎರಡು ಲೆನ್ಸ್ದು. ಆಯಿತಾ? ಒಂದು ವಿಡಿಯೋ ನೋಡಿಸ್ತೀನಿ, ನೀವೇ ಅದನ್ನು ಡಿಸೈಫರ್ ಮಾಡಬೇಕು, ಯೋಚನೆ ಮಾಡಿ ಉತ್ತರ ಕೊಡಬೇಕು. ಆಯಿತಾ? ನೋಡಿ. ಸೊ ಒಂದು ಸ್ಕ್ರೀನ್ ಇದೆ, ಲೆನ್ಸ್ ನಂಬರ್ 1 ಶಾರ್ಪ್ ಇಮೇಜ್ ಕಾಣ್ತಾ ಇದೆಯಾ? 10 ಸೆಂಟಿಮೀಟ್ರು. ಅದು ಫೋಕಸ್ ರೇಡಿಯಸ್ ಆಫ್ ಕರ್ವೇಚರ್ ಅದು ನೀವು ಹೇಳಬೇಕು. ಅದೇ ಸ್ಕ್ರೀನ್ ಮೇಲೆ ಆಬ್ಜೆಕ್ಟು ಅದೇ ಇರುತ್ತೆ, ಸೂರ್ಯನ ಕಿರಣ, ಸೂರ್ಯ ನಿಮ್ಮ ಆಬ್ಜೆಕ್ಟು. ಎರಡನೇ ಲೆನ್ಸು, ಅದು ನಿಮ್ಮ ಶಾರ್ಪ್ ಇಮೇಜು. ಸೊ ಅದು ಡಿಸ್ಟೆನ್ಸ್ ಎಷ್ಟಿದೆ? ಅದು 14. ಸೊ ಅದು ರೇಡಿಯಸ್ ಆಫ್ ಕರ್ವೇಚರ್ ಆಫ್ ಫೋಕಲ್ ಲೆಂತ್, ಅದು ನಿಮ್ಮ ಮೊದಲನೇ ಪ್ರಶ್ನೆ. ಅದು ಡಿಸೈಡ್ ಮಾಡಾದಮೇಲೆ ಇಲ್ಲೆಲ್ಲ ಫಿಲ್ ಮಾಡಿ ಪವರ್ ಕಂಡುಹಿಡಿದು, ಆಯಿತಾ? ಅವಾಗ ಅದಾದಮೇಲೆ ಅನ್ಪಾಸ್ ಮಾಡಿ. ಸೊ ನಾವು ಮೆಜರ್ಡ್ ಲೆಂತ್ ಬಂದು 10 ಮತ್ತು 14.
ನಾವು ನೋಡಿದ್ದು ಲೆಂತು ಫೋಕಲ್ ಲೆಂತ್, ಹಾಗಾಗಿ ದಿಸ್ ಇಸ್ 10 ಸೆಂಟಿಮೀಟರ್. ಫಾರ್ಮುಲಾ ಪ್ರಕಾರ 100/f ಆಫ್ ಸೆಂಟಿಮೀಟರ್. ಫೋಕಲ್ ಲೆಂತು ಸೆಂಟಿಮೀಟ್ರಲ್ಲಿತ್ತು ಅಂತ ಹೇಳಿದ್ರೆ ಈ ಫಾರ್ಮುಲಾ ಉಪಯೋಗಿಸ್ಬೇಕು. ಸೊ ಉತ್ತರ ಏನು 10 ಡಯಾಪ್ಟರ್. ಮತ್ತು ಎಂಥ ಲೆನ್ಸ್ ಇದು? ಕಾನ್ವೆಕ್ಸ್ ಲೆನ್ಸ್, ಹಾಗಾಗಿ ಫೋಕಲ್ ಲೆಂತ್ ರೈಟ್ ಸೈಡ್ ಇದೆ. ಸೊ ಇವೆಲ್ಲ ಪಾಸಿಟಿವ್ ಉತ್ತರ ಬರುತ್ತೆ. ಮುಂದಿಂದು 14 ಸೆಂಟಿಮೀಟ್ರು ಅಲ್ವಾ? ಸೊ 100/14. ಇದು ಕ್ಯಾಲ್ಕುಲೇಟ್ ಮಾಡ್ತು ಅಂತ ಹೇಳಿದ್ರೆ ಅಪ್ರಾಕ್ಸಿಮೇಟ್ಲಿ ಎಷ್ಟಿದು? 7 ಡಯಾಪ್ಟರ್. ಸರಿನಾ? ಇದು ಕೂಡ ಪ್ಲಸ್. ಸೊ ಇಲ್ಲೂ ಕೂಡ ನಾವು ಸೈನ್ ಕನ್ವೆನ್ಷನು ಅದನ್ನೇ ಉಪಯೋಗಿಸ್ತೀವಿ. ಅದ್ರ ಬಗ್ಗೆ ಹೇಳ್ತೀನಿ ನಾನು ಈ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಪವರ್ ಬಂದು ರೆಸಿಪ್ರೋಕಲ್ ಆಫ್ ಫೋಕಲ್ ಲೆಂತ್ ಅಫಿಷಿಯಲ್ ಡೆಫಿನೇಷನು. ಸೊ ಇದು ಬೇಸಿಕ್ ಐಡಿಯಾ ಆಯಿತಾ? ಸೊ ರನ್ನಿಂಗ್ ನೋಟ್ ಬರ್ಕೊಂಬಿಡಿ ಇಲ್ಲಿ. ಇದನ್ನೆಲ್ಲ ಬರ್ಕೊಳ್ಳಿ.